ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಎದ್ದು ನನ್ನ ಸುಪ್ರಭಾತ ಹಾಕ್ಬಿಡ್ತೇನೆ ಬೆಳಗ್ಗೆ. ಏನಕ್ಕೆ ಅಂದರೆ ಸುಪ್ರಭಾತ ಹಾಕೋದ್ರಿಂದ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ಯಾವುದಾದ್ರೂ ಅಷ್ಟೇ ದೇವ್ರದ್ದು ಒಂದು ಸಾಂಗಿಂದನೇ ನನ್ನ ದಿನ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದು ದೇವ್ರದ್ದು ಒಂದು ಸಾಂಗ್ ಹಾಕಿ ಆಮೇಲೆ ಚೆನ್ನಾಗಿ ನೀರು ಕುಡಿದು ನನ್ನ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಾದಮೇಲೆ ನೆಕ್ಸ್ಟು ನಾನು ಜೀರಾ ವಾಟರ್ ಕೊಡುತ್ತೇನೆ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್, ಚಂದು ಬ್ರೇಕ್ಫಾಸ್ಟ್, ನಾನು ಸ್ವಲ್ಪ ನಟ್ಸ್ ಎಲ್ಲ ತಿಂದ್ಬಿಟ್ಟು ನನ್ನ ರೂಟೀನ್ ಹೀಗೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಲಂಚ್ ಬರೀ ಚಂದುಗೆ ಮತ್ತು ಜೀವ್ಗೆ ಮಾತ್ರ. ನಾನು ಒಬ್ಬಳೇ ಇವತ್ತು ಒಬ್ಬಳೇ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡಿದ್ದೆ. ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ ಸಿಂಪಲ್ಲಾಗಿ. ಅಂದರೆ ನಾನು ಸುಮ್ಮನೆ ಹಾಗೆ ಹೋದರೆ ಫೌಂಡೇಶನ್ ಇದೆಲ್ಲ ಹಾಕಲ್ಲ, ಸನ್ಸ್ಕ್ರೀನ್ ಹಾಕ್ಕೊಂಡು ಹೋಗ್ತೀನಿ. ಯಾಕೆಂದರೆ ಇವಾಗ ಸಮ್ಮರ್ ಇರೋದ್ರಿಂದ. ಸೊ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಹಾಕ್ತೀನಿ ಸನ್ಸ್ಕ್ರೀನು. ಯಾಕೆಂದರೆ ಆವಾಗ ಹಾಕ್ಕೊಂಡು ಹೋದರೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಸೊ ಅದರಿಂದ ಒಂದು ಹಾಫ್ ಆನ್ ಅವರ್ ಮುಂಚೆ ಹಾಕಿದ್ರೆ ನನಗೆ ಟ್ಯಾನ್ ಆಗೋದು ಇದೆಲ್ಲ ಕಡಿಮೆ ಆಗುತ್ತೆ. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನನ್ನ ಫೇವ್ರೇಟ್ ಸನ್ಸ್ಕ್ರೀನ್ಸ್ ಯಾವುದು ಅಂತ. ನೀವು ನನ್ನ ಚಾನಲಲ್ಲಿ ಸಿಗುತ್ತೆ, ನೋಡ್ಬೋದು. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ನಾನು ಒಬ್ಬಳೇ ಔಟಿಂಗ್ ಹೋಗ್ತಾ ಇದ್ದೀನಿ. ಅಂದರೆ ಯಾರಾದರೂ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೆ, ಶಾಪಿಂಗ್ ಹೋಗ್ತಾ ಇದ್ದೆ. ತುಂಬ ದಿನ ಆಗೋಯ್ತು ಒಬ್ಬಳೇ ಶಾಪಿಂಗ್ ಹೋಗೋದು ನಿಲ್ಲಿಸ್ಬಿಟ್ಟಿದೆ. ಚಂದು ಹಂಗೂ ರೇಗ್ತಾ ಇದ್ರು, ಯಾಕೆ ಒಬ್ಬಳೇ ಹೋಗ್ತಿಲ್ಲ ಅಂತ. ಸೊ ಇವತ್ತು ನನಗೆ ಫ್ರೀನೂ ಇತ್ತು. ಓಕೆ, ಹೋಗಿ ಬರೋಣ ಒಬ್ಬಳೇ ಶಾಪಿಂಗು, ಹಾಗೆ ಸುತ್ತಾಡಿಕೊಂಡು. ಆಮೇಲೆ ಇವತ್ತು ಏನು ಗೊತ್ತಾ, ಶಾಪಿಂಗ್ ಹೋದ್ರೂ ನಾನು ಲಂಚೆಲ್ಲ ಒಬ್ಬಳೇ ಮಾಡ್ತಿರ್ಲಿಲ್ಲ. ಬಟ್ ಇವತ್ತೇನು ಸ್ಪೆಷಲ್ ಅಂದರೆ, ನಾನು ಲಂಚ್ ಕೂಡ ಅಲ್ಲೇ ಮುಗಿಸೋಣ ಅಂದ್ಬಿಟ್ಟು ಒಬ್ಬಳೇ ಲಂಚ್ ಕೂಡ ಹೋಗ್ತಾ ಇದ್ದೀನಿ. ಸೊ ಒಬ್ಬಳೇ ಹೆಂಗಿರುತ್ತೆ ನೋಡೋಣ. ಯಾಕೆಂದರೆ ಜಿಯನ್ ಮತ್ತು ಚಂದು ಬಿಟ್ಟು ನಾನು ಲಂಚ್ ಯಾವಾಗಲೂ ಮಾಡಿಲ್ಲ. ಅಂದರೆ ಫ್ರೆಂಡ್ಸ್ ಜೊತೆ ಮಾಡಿದ್ದೀನಿ, ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಹೋದಾಗ ಇಲ್ಲ ಪಾರ್ಟೀಸ್ಗೆ ಹೋದಾಗ ಅವಾಗ ಮಾಡಿದ್ದೀನಿ. ಅದು ಬಿಟ್ಟರೆ ಒಬ್ಬಳೇ ಹೋಗಿ ಯಾವತ್ತೂ ಮಾಡಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಹೋಗಿ ಒಂದು ಕಾಫಿ ಕುಡ್ದಿರ್ಬೋದು ಅಷ್ಟೇ. ಸೊ ಅದಕ್ಕೆ ಇವತ್ತು ಒಂಥರ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಅಲ್ಲೇ ಲಂಚು ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸು. ಚಂದು ಹೇಳ್ದೆ ಇವತ್ತು ನಾನು ಅಲ್ಲೇ ಲಂಚ್ ಮಾಡ್ತೀನಿ, ನಿಮಗೆಲ್ಲೇ ಮಾಡಿಟ್ಬಿಟ್ಟು ಹೋಗ್ತೀನಿ ಅಂದಿದ್ದಕ್ಕೆ ಅವ್ರ ಎಕ್ಸ್ಪ್ರೆಷನ್ ಅಂತ ಇತ್ತು. ಸೊ ನೋಡುವ ಹೆಂಗಿರುತ್ತೆ ಅಂತ. ಬರ್ತಿದ್ದಾರೆ ಚಂದನು, ಕೇಳೋಣ, ಅವ್ರು ಬಿಟ್ಬಿಟ್ಟು ಹೋಗ್ತಿದ್ದೀನಿ. ಸೊ ಔಟ್ಫಿಟ್ ಆಲ್ರೆಡಿ ನೋಡಿದ್ರಲ್ಲ, ಇದೇ ನನ್ನ ಔಟ್ಫಿಟ್. ಸಿಂಪಲ್ ಜೀನ್ಸ್ ಮತ್ತು ಟಿ ಶರ್ಟ್. ಸಮ್ಮರು ಜೀನ್ಸ್ ಹಾಕೊಳ್ಳೋದು ಬೇಡ, ಡ್ರೆಸ್ ಹಾಕೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಬೇಡ, ಕ್ಯಾಬಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ಜೀನ್ಸಲ್ಲಿ ಕಂಫರ್ಟಬಲಾಗಿ ಕೂತ್ಕೋಬೋದು ಅಂದ್ಬಿಟ್ಟು ಜೀನ್ಸ್ ಹಾಕ್ಕೊಂಡೆ. ಅಂದರೆ ನಾವೇ ಹೋದರೆ ಅವಾಗ ಸಮ್ಮರಲ್ಲಿ ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ. ಇಲ್ಲ ಅಂದರೆ ಆಲ್ಮೋಸ್ಟ್ ನಾನು ಒಬ್ಬಳೇ ಹೋದಾಗೆಲ್ಲ ಜೀನ್ಸು, ಪ್ಯಾಂಟು, ಕಾಟನ್ ಪ್ಯಾಂಟ್ಸು ಈ ಥರದ್ದು ಹಾಕ್ಕೊಂಡು ಹೋಗೋಕ್ಕೆ ನಾನು ಇಷ್ಟಪಡ್ತೀನಿ. ಏಕೆಂದರೆ ಗೊತ್ತಿಲ್ಲ ಅಲ್ವಾ ಆ ಕಡೆಯಿಂದ ಹೆಂಗೆ ಅಂತ. ಅದಕ್ಕೆ ಚಂದು ಬರ್ತಿದ್ದಾರೆ, ಕೇಳಿ. ಚಂದು, ಇವತ್ತು ನಿಮ್ಮನ್ನ ಜೀವ್ ಬೇಬಿನ ಬಿಟ್ಟು ಒಬ್ಬಳೇ ಲಂಚು ಅಲ್ಲೇ ಮಾಡಿಕೊಂಡು. ಏನು ಏನು ಮಾಡ್ಕೊಂಬರ್ತಾರೆ? ಅದು ಅಲ್ಲದೆ ಜಿಯನ್ ಬೇರೆ ಒಂದು ಆಗಲೇ ಹೇಳ್ಬಿಟ್ಟಿದ್ದಾನಪ್ಪ ಅವನಿಗೇನು. ಏನು ಹೇಳಿದ್ದಾನೆ ಚಂದು? ಟಾಯ್ ತೊಗೊಂಬ ಅಂತ. ಸೊ ಟಾಯ್ ಬೇರೆ ತೊಗೊಂಬರ್ಬೇಕು ಅವನಿಗೆ. ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟು ನನ್ನ ಫ್ರೆಂಡ್ಗೆ ಗಿಫ್ಟ್ ತೊಗೋಬೇಕು, ಅದು ಇರೋದು ಮೇನ್. ಸೊ ಹೋಗಿ ಗಿಫ್ಟ್ ತೊಗೊಂಡು ಆಮೇಲೆ ನನಗೆ ಏನಾದ್ರು ಇಷ್ಟ ಆಗಿ ತೊಗೊಂಡು ಆಮೇಲೆ ಟಾಯ್ ತೊಗೊಂಡು ಊಟ ಮಾಡಿಕೊಂಡು ಬರೋದು. ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟೆ ನಾನು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಕ್ಯಾಬಲ್ಲಿ ಹೋಗ್ತಾ ಇದ್ರು, AC ಇದ್ರೂ ತುಂಬ ಸೆಕೆ ಆಗ್ತಾ ಇತ್ತು. ರೀಚ್ ಆಗಿದ ತಕ್ಷಣ ನಾನು VR ಮಾಲ್ ಹತ್ರ ಹೋಗಿ ಅಲ್ಲಿ H&Mಗೆ ಹೋದೆ. ನಾನು H&M ನನಗೆ ಶಾಪಿಂಗ್ ಅಂದರೆ ಇಷ್ಟ ಆಗುತ್ತೆ. ಸೊ ಎಷ್ಟೊಂದು ಸರಿ ನಾನು ಶಾಪಿಂಗ್ ಮಾಡೋದು H&M ಇಲ್ಲ ಝಾರಾ, ಅದೆರಡರಲ್ಲಿ ಜಾಸ್ತಿ. ಸೊ ಆಮೇಲೆ
ಲಂಚ್ ಕೂಡ ಮಾಡಿದೆ. ಲಂಚ್ ಮಾಡಿದೆ ಅಂತ ತೋರ್ಸೋದಕ್ಕೆ ಹೋಗಲಿಲ್ಲ, ಲೈಟರ್ ತಿಂದೆ. ಆಮೇಲೆ ಜೀವ್ ಬೇರೆ ಗಿಫ್ಟ್ ಬೇಕಂತ ಹೇಳಿದ್ದ, ಅದಕ್ಕೆ ಅವ್ನಿಗೆ ಟಾಯ್ ತೊಗೊಂಡು ಬರೋಣ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಹೋದೆ ಹ್ಯಾಮ್ಲಿಸ್ಗೆ. ಹ್ಯಾಮ್ಲಿಸಲ್ಲಿ ಹೋಗಿ ಹೊಸದಾಗಿ ಐರನ್ ಮ್ಯಾನ್ ಏನೋ ಬಂದಿತ್ತು, ಅದು ಅವನಿಗೆ ಅವೆಂಜರ್ಸ್ ಇದೆಲ್ಲ ಇಷ್ಟ ಆಗುತ್ತಲ್ಲ, ಅದನ್ನು ತೊಗೊಂಡು ಬಂದೆ. ಸೊ ಫ್ರೆಂಡ್ಸ್, ಮಾಲ್ಗೆ ಬಂದಿದೆ, ತಿಂದಿದ್ದೆಲ್ಲ ಆಯಿತು. ತಿಂದಿದ್ದೇನು ತೋರ್ಸೋಕೆ ಹೋಗಲಿಲ್ಲ, ಸ್ಟಾರ್ಬಕ್ಸಲ್ಲಿ ಲೈಟಾಗಿ ತಿಂದೆ. ಸೊ ಅದಾದಮೇಲೆ ಇಲ್ಲಿ ಸ್ಪೀಡೋಗಿ ಬಂದಿದೆ ಸ್ವಿಮ್ ಸೂಟ್ ತೊಗೊಳ್ಳೋಣ ಅಂತ, ಬಟ್ ಇಷ್ಟ ಆಗಲಿಲ್ಲ ಫಿಟ್ಟಿಂಗು ಎಲ್ಲ. ಸೊ ಅವ್ರ ಹತ್ರ ಇದ್ದಿದ್ದೆ, ನನಗೆ ಫುಲ್ ಲೆಂತ್ ಸ್ವಿಮ್ ಸೂಟ್ ಬೇಕಿತ್ತು. ನಾರ್ಮಲ್ ಎಲ್ಲ ಆಯಿತು, ಬಟ್ ನೋಡೋಣ ಬೇರೆ ಕಡೆ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಇವಾಗ ವೆಸ್ಟ್ ಸೈಡ್ಗೆ ಹೋಗಿ ಗಿಫ್ಟ್ ನೋಡೋದಕ್ಕೆ ಅಂತ ವೆಸ್ಟ್ ಸೈಡ್ಗೆ ಹೋಗ್ತಾ ಇದ್ದೀನಿ. ನಾನು ಹೊರಟೆ ವೆಸ್ಟ್ ಸೈಡ್ಗೆ. ಅಲ್ಲಿ ಹೋಗಿ ವೆಸ್ಟ್ ಸೈಡ್ ಹೋಮಲ್ಲಿ ನಾನು ಹೇಳಿದ್ನಲ್ಲ ನಮ್ಮ ಫ್ರೆಂಡ್ ಒಬ್ರದ್ದು ಪೂಜೆ ಇದೆ ಅಂತ. ಸೊ ಅಲ್ಲಿ ಹೋಗಿ ಅವ್ರಿಗೆ ಗಿಫ್ಟ್ ತೊಗೊಂಡು ಆಮೇಲೆ ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಮತ್ತೆ ನಾನು ಅಲ್ಲಿಂದ ಹೊರಟೆ. ಸೊ ವಾಪಸ್ ಬರಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ಸು ಕೂಡ ಸಿಕ್ಕಿದ್ರು, ಮಾತಾಡ್ಸಿದ್ರು, ಖುಷಿ ಆಯಿತು. ಬಟ್ ಕ್ಯಾಬ್ ಸಿಗೋದು ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಏನದು? ಹ್ಯಾಪಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬ್ಲಾಗ್ ನೋಡ್ತಾ ಇದ್ವಿ, ಇದು ಆಲ್ರೆಡಿ ಸಂಡೇ. ಆ ಬ್ಲಾಗ್ ಆದಮೇಲೆ ಈಗ ಸಂಡೇ ಮಾಡ್ತೀನಿ ಬ್ಲಾಗು. ಸೊ ಇವತ್ತು ನಮ್ಮ ಸೊಸೈಟಿಲಿ ಪೂಜೆ ಅದ, ರೆಡಿ ಆಗಬೇಕು ಪೂಜೆ ಹೋಗೋದಕ್ಕೆ. ಸೆಕೆಂಡ್ ಫ್ಲೋರಲ್ಲಿದ್ದೀನಿ ನಾನು, ಯಾಕೆಂದರೆ ನಾನು ಎತ್ನಿಕ್ ವೇರ್ ಎಲ್ಲ ಸೆಕೆಂಡ್ ಫ್ಲೋರಲ್ಲಿ ಇರುತ್ತಲ್ಲ, ಅದಕ್ಕೆ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ನೋಡೋಣ ಯಾವುದು ಡ್ರೆಸ್ಸು ಅಂತ, ಯಾವ್ದು ಹಾಕ್ಕೊಳ್ಳೋದು ಅಂತ. ಸ್ಯಾರಿ ಅಲ್ವಾ, ಗೊತ್ತಿಲ್ಲ ಯಾವ ಸ್ಯಾರಿ ಹಾಕೊಳ್ಳೋದು ಅಂತ. ಸಿಲ್ಕ್ ಸ್ಯಾರಿ ಹಾಕೊಳ್ಳ, ಮೈಸೂರು ಸಿಲ್ಕ್ ಸ್ಯಾರಿ ಹಾಕೊಳ್ಳ. ನಾನೆಲ್ಲ ಹಿಂಗೆ ಸ್ಟೋರ್ ಮಾಡಿ ಇಟ್ಟಿರ್ತೇನೆ. ಸೊ ಎರಡಿದೆ, ಎರಡರಲ್ಲಿ ನೋಡಬೇಕು, ಅದರಲ್ಲಿ ನಂಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ತಗೊಳ್ಳೋದು. ಸೊ ಇಷ್ಟು ಆಪ್ಷನ್ ತೆಗೆದಿಟ್ಟಿದ್ದೀನಿ, ನೋಡುವ ಯಾವ್ದು ಸೆಲೆಕ್ಟ್ ಮಾಡೋಣ. ಎಲ್ಲ ಫೋಲ್ಡ್ ಮಾಡಿಡಬೇಕು. ಅಯ್ಯೋ ಎಲ್ಲ ಹೆಂಗೆ ಮಾಡಿಟ್ಟಿದ್ದೀನಿ ನೋಡಿ, ಐರನ್ ಮಾಡಿಸ್ಬೇಕು. ರೆಡಿ ಆಗ್ತಿದ್ದೀನಿ, ನೋಡ್ಬೋದು ನೀವು. ನನಗೆ ಟೆಂಪಲ್ ಡಿಸೈನ್ ಜ್ಯುವೆಲ್ರೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಮತ್ತು ಈ ಸ್ಯಾರಿಗೆ ಅಂದರೆ ಕಾಂಚೀಪುರಂ ಸ್ಯಾರಿಗೆ ಆ ಥರ ಜ್ಯುವೆಲ್ರೀಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅದರಿಂದ. ಸೊ ನಾನು ರೆಡಿ ಆದಮೇಲೆ ಪೂರ್ತಿ ತೋರಿಸ್ತೀನಿ, ನೀವು ನೋಡ್ಬೋದು. ಆಮೇಲೆ ಪೂಜೆಗೆ ಹೊರಟ್ವಿ. ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಸೊ ಸ್ವಲ್ಪ ಹೊತ್ತು ಪೂಜೆಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಅನಿಸುತ್ತೆ. ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ಕೂತ್ಕೊಳ್ಳೋದು, ಆ ಕಥೆಗಳು ಕೇಳೋದು, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಸೊಸೈಟಿ ಆಗಿರೋದ್ರಿಂದ ಯಾರ ಮನೇಲಿ ಏನೇ ಮಾಡಿದ್ರು ಎಲ್ಲರೂ ಹೋಗ್ತೀವಿ, ಒಂಥರ ಫ್ಯಾಮಿಲಿ ಥರನೇ ಇರ್ತೀವಿ. ಸೊ ಯಾರಿಗೆ ಏನೇ ಬೇಕಾದರೂ ಎಲ್ಲರೂ ಎಲ್ರಿಗೂ ಹೆಲ್ಪ್ ಮಾಡ್ತಾರೆ, ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಒಳ್ಳೆ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಏನು ಗೊತ್ತಾ, ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಎಲ್ಲ ಆದಮೇಲೆ ಮನೆಗೆ ಬಂದು ಇವಾಗ ಹಂಗೆ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದೀನಿ. ಸುಸ್ತಾಗೋಗುತ್ತೆ. ಏನು ಗೊತ್ತಾ, ಇವಾಗ ಜಾಸ್ತಿ ಓಡಾಡದೇ ಇರಲಿ, ಏನು ಮಾಡದೆ ಇರಲಿ, ಸಮ್ಮರ್ಗೆ ಸ್ಯಾರಿ ಹಾಕ್ಕೊಂಡು ಜ್ಯುವೆಲ್ರೀಸ್ ಎಲ್ಲ ಹಾಕ್ಕೊಂಡು ಅದೇ ಸುಸ್ತಾಗ್ಬಿಡುತ್ತೆ. ಸೊ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಆಯಿತು, ಊಟ ಜಾಸ್ತಿ ಆಯಿತು, ಹಾಗೆ ಸುಮ್ಮನೆ ರೆಸ್ಟ್ ಮಾಡ್ತಿದ್ದೀನಿ. ಆಮೇಲೆ ಸ್ವಲ್ಪ ವಾಕ್ ಮಾಡೋಕ್ಕೆ ಹೋಗ್ತೀನಿ ಈಚೆ. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಅಲ್ಲಿ ಬಿಸಿಲೆಲ್ಲ ಹೋದ್ಮೇಲೆ ಒಂದು ಹಾಫ್ ಆನ್ ಅವರ್ ಹಂಗೆ ಟಕ ಅಂತ ವಾಕ್ ಮಾಡೋದು. ಫ್ರೆಂಡ್ಸ್, ಬ್ಲಾಗ್ ನೋಡ್ತಾ ಇದ್ರಿ. ನಾನು ಶಾಪಿಂಗ್ ಹೋಗಿದ್ದೆ ಒಬ್ಳೆ ಅಂತ ಹೇಳಿದ್ದೆ ಅಲ್ವಾ, ಶಾಪಿಂಗಿಂದ ನಾನು ನನಗೆ ಅಂತ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ಅವತ್ತು ಚಿಯನ್ ಮತ್ತೆ ಚಂದ ಬಿಟ್ಟು ಹೋಗಿದ್ನಲ್ಲ, ಇದೊಂಥರ ಬ್ಲಾಗ್ ಅಂದರೆ ಬೇರೆ ಬೇರೆ ದಿನ ಆಗೋಯ್ತು ನಾನು ಶೂಟ್ ಮಾಡಿ. ಸೊ ಇವತ್ತು ಫೈನಲಿ ನಾನು ಏನು ತೊಗೊಂಡು ಬಂದೆ ಅಂತ ತೋರಿಸೋದಕ್ಕೆ ಸಿಕ್ಕಿದೆ.
ಅದಕ್ಕೆ ಏನು ಜಾಸ್ತಿ ತರಲಿಲ್ಲ. ಸುಮ್ಮನೆ ಹಾಗೆ ಹೋಗಿದ್ನಲ್ಲ, ನಾನು ನನ್ನ ಫ್ರೆಂಡ್ ಗಿಫ್ಟ್ ತೊಗೊಬೇಕಿತ್ತು, ಹಾಗೆ ಸುಮ್ಮನೆ ಓಡಾಡ್ತಾ ಇದ್ದೆ. ಅಲ್ಲಿ H&M ಒಳಗಡೆ ಹೋದೆ, ಏನೋ ಒಂದು 20% ಡಿಸ್ಕೌಂಟ್ ಅಂತ ಇತ್ತು. ಸೊ ಅದರಲ್ಲಿ ಸ್ವಲ್ಪ ಇಷ್ಟ ಆಯಿತು, ಒಂದು 3 ಅದನ್ನು ತೊಗೊಂಡು ಬಂದೆ. ಸೊ ಫಸ್ಟ್ ಬಂದು ಇದು ಈ ಟಾಪ್ ಬ್ಯೂಟಿಫುಲ್ ಆಗಿದೆ, ಇದು ಕ್ಯೂಟ್ ಆಗಿದೆ ಟಾಪು. ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲೇ ಹಾಕಿ ನೋಡಿ ತೊಗೊಂಡು ಬಂದೆ ಈ ಸರಿ, ಸುಮ್ಮನೆ ರಿಟರ್ನು ಅದೆಲ್ಲ ಬೇಡ ಅಂತ, ಯಾಕೆಂದರೆ ಜನನೂ ಕೂಡ ಕಡಿಮೆ ಇದ್ದರು. ಸೊ ಆರಾಮಾಗಿ ಹಾಕ್ಕೊಂಡು ನೋಡ್ಕೊಂಬರ್ಬೋದಿತ್ತು. ಬಟ್ ಮೆಟೀರಿಯಲ್ ಲೈಟ್ ಆಗಿದೆ, ಸಮ್ಮರ್ಗೆ ಪರ್ಫೆಕ್ಟ್ ಆಗಿದೆ ಇದು. ನೆಕ್ಸ್ಟ್ ಆಲ್ರೆಡಿ ಇನ್ನೊಂದು ಟಿ ಶರ್ಟ್ ಇದ್ದು ಸೇಮ್ ಕಲರು, ಅದು ಹಾಕೊಂಡ್ಬಿಟ್ಟಿದ್ದೀನಿ, ಹಾಕೊಂಡು ವಾಶ್ಗೂ ಹಾಕ್ಬಿಟ್ಟಿದ್ದೀನಿ, ಅದರಿಂದ ತೋರ್ಸೋದಕ್ಕಾಗ್ತಿಲ್ಲ. ನೆಕ್ಸ್ಟ್ ಬಂದರೆ ಇದು ಬಂದು ಇದು ವೇಸ್ಟ್ ಕೋಟ್ ಥರ, ಅದು ಜೀನ್ಸ್ ಮೇಲೂ ಹಾಕೋಬೋದು, ಇಲ್ಲ ಬ್ಲ್ಯಾಕ್ ಪ್ಯಾಂಟ್ ಇದ್ದರೆ ಬ್ಲ್ಯಾಕ್ ಪ್ಯಾಂಟ್ ಮೇಲೂ ಹಾಕೋಬೋದು. ಸೊ ಹೆಂಗೆ ಬೇಕಾದ್ರೂ ಸ್ಟೈಲ್ ಮಾಡ್ಬೋದು, ಸ್ಕರ್ಟ್ ಮೇಲೆ. ಸೊ ತುಂಬ ಥರ ಅಂದರೆ ಇದನ್ನ ಯೂಸ್ ಮಾಡ್ಬೋದು. ಸೊ ತುಂಬ ಥರ ಸ್ಟೈಲ್ ಮಾಡ್ಬೋದು. ಅದಕ್ಕೆ ನಂಗೆ ತುಂಬ ದಿನಗಳಿಂದ ಅನ್ಕೋತಾ ಇದ್ದೆ ಈ ಥರ ಒಂದು ನಂಗೆ ವೇಸ್ಟ್ ಕೊಡಬೇಕಂತ. ಸೊ ಈ ಥರ ಇದು ಕೆಳಗಡೆ ಈ ರೀತಿ ಇರಬೇಕಿತ್ತು, ನಾರ್ಮಲ್ ಸ್ಟ್ರೇಟ್ಗಿಂತ. ಸೊ ಫೈನಲಿ ನನಗೆ ಸಿಕ್ತು, ಸೈಜ್ ಪರ್ಫೆಕ್ಟಾಗಿ ಸಿಕ್ತು, ತೊಗೊಂಡು ಬಂದೆ. ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, H&M ನಿಮಗೆ ಗೊತ್ತು. ಮತ್ತು ನಂಗೆ ಇಷ್ಟವಾಗಿರೋಂಥ ಸ್ಟೈಲ್ ಆಗುತ್ತೆ ಇದು. ಆಮೇಲೆ ನಾನು ನೋಡಿದ ತಕ್ಷಣ ಅಲ್ಲೇ ಬಂತು ಮೈಂಡಲ್ಲಿ, ಓಕೆ ನಾನು ಜೀನ್ಸ್ಗೆ ಹಾಕ್ಬೋದು, ಇಲ್ಲ ಬ್ಲ್ಯಾಕ್ ಪ್ಯಾಂಟ್ ಹಾಕ್ಬೋದು, ಸ್ಕರ್ಟ್ ಮೇಲೆ ಹಾಕ್ಬೋದು. ಸೊ ಎಷ್ಟೊಂದು ಥರ ನಾನು ಇದನ್ನು ವೇರ್ ಮಾಡ್ಬೋದು ಅಂತ, ಅದಕ್ಕೆ ಇದನ್ನು ತೊಗೊಂಡೆ. ನೆಕ್ಸ್ಟ್ ಒಂದು ಪ್ಯಾಂಟ್, ಬ್ಲ್ಯಾಕ್ ಪ್ಯಾಂಟ್. ಸೊ ನನಗೆ ಪ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಸೊ ಗೊತ್ತಿಲ್ಲ ಯಾಕೆ ಅಂತ, ಪ್ಯಾಂಟ್ಸ್ಗಳು ಯಾವ್ದಾದ್ರು ಬೇರೆ ಥರ ಅನ್ಸಿದ್ರೆ, ಅಂದರೆ ಜೀನ್ಸ್ ಬಿಟ್ಟು ಬೇರೆ ಬೇರೆ ಥರ ಏನೇ ಸಿಕ್ಕರೂ ಪ್ಯಾಂಟ್ಸ್ ನಾನು ತೊಗೋತಾ ಇರ್ತೀನಿ. ಜೀನ್ಸು ತೊಗೊಳ್ಳಲ್ಲ ಅಂತ ತೊಗೋತೀನಿ. ಬಟ್ ಇದು ನಾರ್ಮಲ್ ಬ್ಲ್ಯಾಕ್ ಪ್ಯಾಂಟ್, ಏನು ಜಸ್ಟ್ ಬ್ಲ್ಯಾಕ್ ಪ್ಯಾಂಟ್ ಅಷ್ಟೇ, ಏನು ಬೇರೆ ಫ್ಯಾನ್ಸಿ ಗಿನ್ಸಿ ಆ ಥರ ಎಲ್ಲ ಏನಿಲ್ಲ. ಸೊ ಫುಲ್ ಈ ರೀತಿಯಾಗಿ ಬರುತ್ತೆ ಲೆಂತು. ಸೊ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಟಿ ಶರ್ಟ್ ಜೊತೆ ಹಾಕ್ಬೋದು, ಇಲ್ಲ ನಾನು ಬ್ಲ್ಯಾಕ್ ಅವಾಗಲೇ ಹಾಕಿದ್ನಲ್ಲ ಅದು ಹಾಕ್ಬೋದು, ಅದಕ್ಕಿಂತ ಫಸ್ಟ್ ತೋರಿಸಿದ್ನಲ್ಲ ಅದ್ರ ಜೊತೆ ಹಾಕ್ಬೋದು. ನಾನು ಅಲ್ಲಿ ಹಾಕಿ ನೋಡಿದಾಗ ಫಸ್ಟ್ ಟಾಪ್ ಏನು ತೋರಿಸ್ತೆ ಅದ್ರ ಜೊತೆ ಹಾಕಿ ನೋಡಿದೆ, ಸೂಪರ್ ಆಗಿತ್ತು, ಅದಕ್ಕೆ ತೊಗೊಂಡೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಮತ್ತು ಹಾಕೊಂಡಾಗ ಒಂಥರ ಫ್ರೀ ಆಗಿರುತ್ತೆ, ಆರಾಮಾಗಿರುತ್ತೆ. ಸಮ್ಮರಲ್ಲಿ ಪ್ಯಾಂಟ್ ಹಾಕೋಬೇಕು ಅಂದಾಗ ಹಾಕೋಬೋದು. ಬ್ಲ್ಯಾಕ್ ಸ್ವಲ್ಪ ಕಷ್ಟನೇ, ಬಟ್ ಹಾಕೊಂಡಾಗ ಸ್ವಲ್ಪ ಗಾಡಿಯೆಲ್ಲ ಒಳಗಡೆ ಹೋಗುತ್ತೆ, ಸ್ವಲ್ಪ ಬ್ಯಾಗಿ ಇರೋದ್ರಿಂದ. ಸೊ ಇಷ್ಟು ನಾನು ಶಾಪಿಂಗ್ ಮಾಡಿದ್ದು. ಅವತ್ತು ಆರಾಮಾಗಿ ಒಬ್ಬಳೇ ಹೋಗಿ ಬರಬೇಕು, ಒಬ್ಬಳೇ ಸುತ್ತಾಡ್ಕೊಂಡು ಬರಬೇಕು ಒಂದು ಸ್ವಲ್ಪ ಅಂತ ಅನಿಸ್ತಾ ಇತ್ತು, ಅದಕ್ಕೆ ಹೋಗಿ ಬಂದೆ. ಇಲ್ಲಾಂದರೆ ಒಂದೊಂದ್ಸರಿ ನಾವು ಮನೆ ಕೆಲಸ ಅದು ಇದು ಇಲ್ಲ ಫ್ಯಾಮಿಲಿ ಜೊತೆನೇ ಹೋಗ್ತಿರ್ತೀವಿ, ಮತ್ತು ನಮ್ಮದು ಟೈಮ್ ಅಂತ ಏನಿರುತ್ತೆ ಅದು ನಾವು ಸ್ವಲ್ಪ ಮರ್ತ್ಕೊಂಡೇ ಬಿಟ್ಟಿರ್ತೀವಿ. ಸೊ ಒಂದು ಸಲೂನ್ಗೆ ಹೋಗಬೇಕು, ಸಲೂನ್ ಬಿಟ್ಟರೆ ಬೇರೆ ಫ್ರೆಂಡ್ಸ್ ಜೊತೆ ಏನಾದರೂ ಅವಾಗ ಡಿನ್ನರು ಪಾರ್ಟಿ ಅಂತೆಲ್ಲ ಹೋದರೆ ಅದು. ಸೊ ಈ ಥರನೂ ಒಂದೊಂದ್ಸರಿ ಶಾಪಿಂಗ್ ಆಗಿರ್ಬೋದು, ಏನಾದರೂ ನಾವು ಶಾಪಿಂಗ್ ಮಾಡಿಲ್ಲ ಅಂದರೆ ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡೋಕ್ಕೆ ಹೋದ್ರೂ ಕೂಡ ಅದು ಒಂಥರ ಚೆನ್ನಾಗಿ ಅನಿಸುತ್ತೆ. ಎಷ್ಟೊಂದು ಸರಿ ಅದು ಮಾಡಿದ್ದೀನಿ ನಾನು. ಶಾಪಿಂಗ್ ಮಾಡಿಲ್ಲ ಅಂದರೆ ಸುಮ್ಮನೆ ವಿಂಡೋ ಶಾಪಿಂಗ್ ಥರ ಸುಮ್ಮನೆ ಹೋಗಿ ಸುತ್ತಾಡ್ಕೊಂಡು ಬರೋದು, ಅದು ಕೂಡ ಎಷ್ಟೊಂದು ಸರಿ ನಾನು ಮಾಡಿದ್ದೀನಿ. ಅದಾದರೂ ನೀವು ಮಾಡ್ಬೋದು. ಸೊ ಅವತ್ತು ನನಗೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಒಂಥರ ಚೆನ್ನಾಗಿ ಅನ್ನಿಸ್ತು. ಸೊ ಇಷ್ಟು ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ನಮಸ್ಕಾರ.